ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಅಪೆಟ್ ಯೋಧರ ದಂಡಿನ ಜೊತೆಗೆ ನೀರಿನ ಪ್ರಾಂತ್ಯವನ್ನು ತಲುಪಿರ್ತಾನೆ. ಅಲ್ಲಿ ಬೆಕ್ ಮತ್ತು ಔಟ ಇವರನ್ನು ನಿರ್ನಾಮ ಮಾಡ್ತಾನೆ. ನೆಮ್ಮಹೊಟಪ್ಪನಿಗೆ ಕಣ್ಣುಗಳನ್ನು ತಿವಿದು ಬಿಟ್ಟು ಕುರುಡನನ್ನಾಗಿ ಮಾಡಿ ಒಂದು ಬಲೆಯಲ್ಲಿ ಅವನನ್ನು ಕಟ್ಟಿ ಹಾಕಿರ್ತಾರೆ. ಈ ಕಡೆ ರಾಜಗೃಹದಲ್ಲಿ ಸಾವಿನ ಊಟ ಮಾಡಬೇಕು ಅಂತ ಅನೇಕ ಜನ ಕೂತಿರ್ತಾರೆ. ಅಷ್ಟೊತ್ತಿಗೆ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ, ನಿರ್ಣಾಯಕವಾದ ಯುದ್ಧದಲ್ಲಿ ಸೋಲಾಗಿದೆ ಅಂತ. ಮುಂದೆ ಏನು ಮಾಡಬೇಕು, ಮನೆಯಲ್ಲಿ ಬಿಟ್ಟು ಬಂದ ಮಕ್ಕಳ ಗತಿ ಏನು ಅಂತ ಎಲ್ಲರಲ್ಲೂ ಭೀತಿ ಉಂಟಾಗಕ್ಕೆ ಶುರುವಾಗುತ್ತೆ. ಅಷ್ಟೊತ್ತಿಗೆ ಹೆಮ್ಟಿ ಹೇಳ್ತಾನೆ, ನಿರಾಯುಧರಿಂದ, ಯುದ್ಧದ ತರಬೇತಿನೇ ಇಲ್ದವರಿಂದ ಏನು ಪ್ರತಿಭಟನೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದಾಗ ಸೆಮ ಹೇಳ್ತಾನೆ, ಮತ್ತು ಇವಾಗ ಏನು ಮಾಡೋದು ಅಂದಾಗ ಹೆಮ್ಟಿ ಹೇಳ್ತಾನೆ, ಸಾಮಾನ್ಯವಾಗಿ ಇಂಥ ಪ್ರಸಂಗಗಳಲ್ಲಿ ಶರಣಾಗತಿನೇ ಆಗಬೇಕು, ಮತ್ತಿನ್ನೇನು ದಾರಿ ಇಲ್ಲ ನಮಗೆ ಅಂತ ಹೇಳಿದಾಗ ಬಟ ಅಯ್ಯೋ ಅಂತ ಚೀರ್ತಾನೆ. ಸ್ನೊಫ್ರು ಕೂಡ ನಿಟ್ಟಿಸಿರು ಬಿಡ್ತಾನೆ. ಜನ ಚೆದರಬಾರ್ದು ಅಂತ ಸೆಮ ಪುನಃ ಪುನಃ ಕೂಗಿ ಹೇಳ್ತಾನೆ, ಸಾವಿನ ಊಟವನ್ನು ಎಲ್ಲ ಮುಗಿಸ್ಕೊಂಡು ಹೋಗ್ರಿ, ನಾವೆಲ್ಲ ಒಂದೇ ಬುಡಕಟ್ಟಿನವರು, ಒಟ್ಟಿಗೆ ಈಜೋಣ, ಒಟ್ಟಿಗೆ ಇರೋಣ ಅಂತ ಹೇಳ್ತಾನೆ. ಮೆನ್ನ ನಿಧಾನವಾಗಿ ಬಟಾನ್ಗೆ ಹೇಳ್ತಾನೆ, ಜನ ಒಸೈರಿಸ್ನ ಮತ್ತು ನಾಯಕರ ನಾಮೋಚ್ಚಾರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅರ್ಥನಾದದ ಹಾಗೇನೆ ಬಟಾನ ಧ್ವನಿ ಕೇಳುತ್ತೆ, ಓ ಒಸೈರಿಸ್, ಓ ಮೆನೆಪ್ಟ ಅಂತ. ಅಂದರೆ ಯಾವುದೇ ಒಂದು ಉತ್ಸಾಹನೂ ಇಲ್ಲದೆ ಸುಮ್ಮನೆ ಮೆನ್ನ ಹೇಳ್ದ ಅಂತ ಅವನು ಕೂಗ್ತಾನೆ. ಅವನು ಕೂಗ್ದ ಅಂದ್ಬಿಟ್ಟು ಜನ ಕೂಡ ಕೂಗ್ತಾರೆ. ಮತ್ತೆ ಮತ್ತೆ ಆ ಹೆಸರುಗಳನ್ನು ಉಚ್ಚರಿಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ತಾವಾಗಲೇ ಸೋತಿದ್ದೀವಿ ಅನ್ನೋದು ಗೊತ್ತಾಗಿದ್ರೂ ಕೂಡ ವಿಧಿನೇ ಇಲ್ಲ, ಏನಾದರೂ ಒಂದು ಮಾಡಬೇಕು ಅಂತ ಹೇಳಿಬಿಟ್ಟು ಈ ದೇವರ ಮತ್ತು ತಮ್ಮ ನಾಯಕನಾಗಿದ್ದ ಮೆನಪ್ಟ ಹೆಸರನ್ನು ಜೈಕಾರ ಮಾಡ್ತಾ ಕೂಗ್ತಾರೆ. ಅಷ್ಟು ಹೊತ್ತಿಗೆ ಮುಖ್ಯ ಬೀದಿಯಲ್ಲಿ ರಾಜಗೃಹದ ಕಡೆಗೆ ಬರ್ತಾ ಇದ್ದಂತಹ ಮೆರವಣಿಗೆ ಜನರ ಕಣ್ಣಿಗೆ ಬೀಳುತ್ತೆ. ಸಾವಿರಾರು ಜನರ ಕಾಲು ತುಳಿತದಿಂದ ಧೂಳು ಎದ್ದಿರುತ್ತೆ. ಪಶ್ಚಿಮಕ್ಕೆ ಮುಳುಗ್ತಾ ಇದ್ದಂತಹ ರಾನ ಹೊಂಗಿರಣಗಳು ಕಣ್ಣ ಮುಚ್ಚಾಲೆ ಆಡ್ತಾ ಇದೆಯೇನೋ ಅನ್ನೋ ಅಷ್ಟು ಧೂಳು ಅಲ್ಲೆಲ್ಲ ವ್ಯಾಪಿಸುತ್ತೆ. ಪಲ್ಲಕ್ಕಿನಲ್ಲಿ ಕೂತ್ಕೊಂಡಿದ್ದ ಹೇಪಾಟ್ ದೂರದಲ್ಲಿ ಗುಡ್ಡದ ಮೇಲಿದ್ದ ಮಂದಿರವನ್ನು ನೋಡ್ತಾನೆ. ಅಲ್ಲಿದ್ದ ಅರ್ಚಕನ ಗತಿ ಏನಾಗಿದೆಯೋ ಏನೋ, ಅವನನ್ನು ಕರೆಸ್ಬೇಕು ಅಂತ ಅಂದ್ಕೊಳ್ತಾನೆ. ಜೊತೆಗೇನೆ ಕತ್ತಲಾಗೋದ್ರೊಳಗಡೆ ಈ ಆಕ್ರಮಣ ಮುಗೀತಲ್ಲ ಸದ್ಯ ಅಂತ ಕೂಡ ಅವನು ಸಮಾಧಾನ ಪಟ್ಕೊಳ್ತಾನೆ. ಇನ್ನು ಬಕೀಲ ಯೋಚನೆ ಮಾಡ್ತಾ ಇರ್ತಾನೆ, ಬಯಲಿನಲ್ಲಿದ್ದ ಜನ ಸಮುದಾಯವನ್ನೆಲ್ಲ ಈ ದೇವತಾ ಮೂರ್ತಿ ಮತ್ತು ಮಹಾ ಅರ್ಚಕರು ಮಣಿಸ್ಬಿಡ್ತಾರೆ. ಅವರ ರಕ್ಷಣೆಗೆ ಕೆಲವರನ್ನು ಬಿಟ್ಟು ಉಳಿದೆಲ್ಲರೂ ಕೂಡ ರಾಜಗೃಹವನ್ನು ಸುತ್ತುವರಿಬೇಕು. ಅಲ್ಲಿ ಸಂಪತ್ತಿದೆ. ಸಾಧ್ಯ ಆದರೆ ಕತ್ತಲಾದ ಮೇಲೆ ಈ ಮಹಾ ಅರ್ಚಕರನ್ನು ದೇವ ಮಂದಿರಕ್ಕೆ ಕಳಿಸ್ಬಿಟ್ರೆ ಆಗ ತಾನು ಆ ಸಂಪತ್ತನ್ನು ಸೂರೆ ಕೊಡ್ಬೋದು ಅಂತ ಬಕೀಲ ಯೋಚನೆ ಮಾಡ್ತಾ ಇರ್ತಾನೆ. ನೂಟ್ಮೋಸ್ ಒಂದು ರೀತಿಯ ಸಂತೃಪ್ತನಾಗಿರ್ತಾನೆ. ಅಬ್ಡು ಯಾತ್ರೆಯಲ್ಲಿ ಪೆರೋನ ಪಲ್ಲಕ್ಕಿಯನ್ನು ಹೊತ್ಕೊಂಡು ಅದೃಷ್ಟಶಾಲಿಯಾಗಿದ್ದ ತಾನು 1 ವರ್ಷ ಕಾಯಬೇಕಾಯಿತು ಈ ಸುದಿನಕ್ಕೋಸ್ಕರ. ಮಹಾ ಅರ್ಚಕರನ್ನು ತಾನೀಗ ಆಶ್ರಯಿಸಬೇಕು. ಗೇಬು ಮತ್ತೆ ಇಲ್ಲಿಗೆ ಬರೋದಂತೂ ಸುಳ್ಳು, ತಾನೇ ಪ್ರಾಂತ್ಯಪಾಲ ಆಗಬೇಕು ಅಂತ. ಈ ಥರ ಪ್ರತಿಯೊಬ್ಬರು ತಮ್ಮ ತಮಗೆ ಬೇಕಾದ ರೀತಿಯಲ್ಲಿ ತಮ್ಮ ತಮ್ಮ ಯೋಚನೆಗಳಲ್ಲಿ ಮುಳುಗಿ ಹೋಗಿರ್ತಾರೆ. ಇನ್ನು 2 ಕಡೆಯ ಜಯಕಾರಗಳು ಕಡಿಮೆ ಆಗಿ ಕೊನೆಗೆ ನಿಂತು ಹೋಗುತ್ತವೆ. ಏಕೆಂದರೆ ದೇವತಾ ಮೂರ್ತಿ ಮತ್ತು ಮುಂದೆ ಹಿಂದೆ ಸದ್ದಿಲ್ಲದೆ ನಡೀತಾ ಇದ್ದಂತಹ ರಾಜಭಟ್ರನ್ನು ನೋಡಿ ಬಯಲಲ್ಲಿದ್ದ ಜನಜಂಗುಳಿ ಸುಮ್ಮನೆ ತೆಪ್ಪಗೆ ನಿಂತ್ಕೊಳ್ಳುತ್ತೆ. ಸೆಮ ಮತ್ತು ಸ್ನೊಫ್ರು ಬಟಾನನ್ನು ಹತ್ತಿರಕ್ಕೆ ಕರೀತಾರೆ. ಸೆಮ ಹೇಳ್ತಾನೆ, ನೋಡು, ಹಿಂದಿನ ಬಾಗಿಲಿಂದ ತಕ್ಷಣ ಓಡ್ ಹೋಗು, ನೆಫಿಸ್ಸು ಮತ್ತು ರಾಮಿರಿ ಇವ್ರಿಗೆ ಸಿಕ್ಕದ ಹಾಗೆ ನೋಡ್ಕೊ ಅಂತ ಹೇಳ್ತಾನೆ. ಅಲ್ಲೇ ಇದ್ದ ಮೆನ್ನನನ್ನು ನೋಡ್ಬಿಟ್ಟು ಸ್ನೊಫ್ರು ಹೇಳ್ತಾನೆ, ಅಯ್ಯ, ಬಟಾನ್ ಜೊತೆಗೆ ನೀವು ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ತಕ್ಷಣ ಬಟ ಮತ್ತು ಮೆನ್ನ ಅವಸರವಾಗಿ ರಾಜಗೃಹವನ್ನು ಬಳಸ್ಕೊಂಡು ಹಿತ್ತಲ ಬಾಗಿಲ ಕಡೆಗೆ ಹೋಗಿದ್ದನ್ನು ಬಟಾನ ಅಂಬಿಗರು ನೋಡ್ತಾರೆ. ಅವರು ಕೂಡ ದೂರದಿಂದಲೇ ಆ ಇಬ್ಬರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಈ ಕಡೆ ರಾಜಗೃಹದ ಕೊಳದ ಹತ್ರ ನಿಂತ್ಕೊಂಡು ಎಲ್ಲವನ್ನೂ ಶಿಲ್ಪಿ ನೆಕ್ಕನ್ನು ನೋಡ್ತಾ ಇರ್ತಾನೆ. ಅವನ ಗಮನಕ್ಕೂ ಇದು ಬರುತ್ತೆ, ಇದೆಲ್ಲ ಕಾಣುತ್ತೆ. ತಕ್ಷಣ ಅವನು ಕೂಡ ಅಂಬಿಗರು ಹೋದ ದಿಕ್ಕಿನ ಕಡೆ ಅವನು ಹೆಜ್ಜೆ ಇಡ್ತಾ ಹೋಗ್ತಾನೆ. 1-2 ಕ್ಷಣ ತಡ ಆಗಿದ್ರೂ ಕೂಡ ಅವರು ಆ ಆವರಣದಿಂದ ಹೊರಗಡೆಗೆ ಹೋಗೋದು ಸಾಧ್ಯವೇ ಆಗ್ತಾ ಇರಲಿಲ್ಲ. ಏಕೆಂದರೆ ಅಷ್ಟೊತ್ತಿಗಾಗಲೇ ಬಕೀಲ ಸೂಚನೆ ಕೊಟ್ಟಿರ್ತಾನೆ, ಪೆರೋನ ಸೈನಿಕರೆಲ್ಲರೂ ರಾಜಗೃಹವನ್ನು ಸುತ್ತಗಟ್ಟಬೇಕು ಅಂತ. ಹಾಗೆ ಈ ಹೇಪಾಟ್ ಜೊತೆ ಬಂದಿದ್ದ ಸೈನಿಕರು ಎಲ್ಲರೂ ರಾಜಗೃಹವನ್ನು ಸುತ್ತಗಟ್ತಾರೆ.
ರಾಜಗೃಹದ ಎದುರುಗಡೆ ಸುಂದರವಾದ ಉದ್ಯಾನವನ ಇರುತ್ತೆ. ಇದನ್ನ ನೋಡಿ ಹೇಪಾಟ್ಗೆ ಎಲ ಎಲ ಅನ್ಸುತ್ತೆ. ಶಿಸ್ತು ಸಾಧನೆಯನ್ನ ನೋಡ್ತಾನೆ. ಎಷ್ಟು ಪ್ರಚಂಡ್ರಲ್ಲ ಇವರು, ನಮ್ಮ ರಾಜಧಾನಿಯಲ್ಲೇ ಈ ಥರದ ಉದ್ಯಾನವನ ಇಲ್ಲ, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅನ್ಕೊಳ್ತಾನೆ. ಜೊತೆಗೇನೆ ಈಗಲೇ ಇವ್ರನ್ನ ಬಗ್ಗು ಬಡಿದೇ ಇದ್ದಿದ್ರೆ ಇನ್ನೂ 1-2 ವರ್ಷದಲ್ಲಿ ಅವರು ತುಂಬಾ ದೊಡ್ಡ ಮನುಷ್ಯರಾಗ್ಬಿಡ್ತಿದ್ರು. ಇಡೀ ಐಗುಪ್ತವನ್ನ ವ್ಯಾಪಿಸೋಷ್ಟು ಈ ವಿಷ ಉಗ್ರವಾಗ್ಬಿಡ್ತಿತ್ತು. ಐಗುಪ್ತ ಸಮಾಜವನ್ನ, ದೇಶವನ್ನ ತಾನೇ ರಕ್ಷಣೆ ಮಾಡ್ದಂಗಾಯ್ತು. ತಾನೇ ಮಹಾ ಅರ್ಚಕ, ತಾನೇ ರಾಷ್ಟ್ರ ರಕ್ಷಕ ಅಂತ ತನ್ನನ್ನೇ ತಾನು ಹೊಗಳ್ಕೊಳ್ತಾನೆ. ಎಲ್ಲರಿಗಿಂತ ಎತ್ತರದಲ್ಲಿ ದೇವತಾ ಮೂರ್ತಿಯ ಭವ್ಯ ಆಕಾರ ಮೆರೀತಾ ಇರುತ್ತೆ. ಹೆಚ್ಚು ಕಡಿಮೆ ಊರಲ್ಲಿ ಇದ್ದಂತಹ ದೇವ ಮಂದಿರದ ಮೂರ್ತಿಯದೇ ರೂಪ ಅದರದ್ದು ಕೂಡ, ಆದ್ರೆ ಎತ್ತರದಲ್ಲಿ ಅದಕ್ಕಿಂತ ದೊಡ್ಡದಾಗಿರುತ್ತೆ. ಹೆಚ್ಚು ಸಮರ್ಥರಾದ ಬಡಗಿಗಳು ಕಡ್ದಿರಬಹುದು ಅಂತ ನೋಡಿದ ತಕ್ಷಣ ಅನ್ನಿಸ್ತಾ ಇರುತ್ತೆ. ಇನ್ನು ಮಹಾ ಅರ್ಚಕ ಪೀಠದಿಂದ ಇಳಿತಾನೆ. ದೇವತಾ ಮೂರ್ತಿಯನ್ನ ರಾಜಗೃಹದ ಎದುರುಗಡೆ ಇಡಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಷ್ಟೊತ್ತಿಗೆ ಜನಕ್ಕೆಲ್ಲ ಗೊತ್ತಾಗತ್ತೆ, ಓಹೋ ಬಂದಿರೋನು ಇವನು ಹೇಪಾಟ್ ಅಂದ್ಬಿಟ್ಟು ಜನ ಎಲ್ಲ ಹೇಪಾಟ್ ಹೇಪಾಟ್ ಅಂತೇಳಿ ಹೇಳ್ತಾರೆ. ಅಂದ್ರೆ ಇಡೀ ಜನ ಸಮುದಾಯನೇ ಅವನ ಮುಂದೆ ಮಂಡಿ ಊರುತ್ತೆ. ಅಂದ್ರೆ ಅವನೊಬ್ಬ ಧರ್ಮರಕ್ಷಕ ಅಥವಾ ಒಬ್ಬ ಗುರು ಅನ್ನೋ ಒಂದು ಭಾವನೆಯಿಂದ ಅಲ್ಲಿ ಇದ್ದಂತಹ ಜನ ಸಮುದಾಯ ಎಲ್ಲ ಮಂಡಿ ಊರಿ ಕೂತ್ಕೊಳ್ಳುತ್ತೆ. ಇದನ್ನ ನೋಡ್ತಾನೆ ಹೇಪಾಟ್. ಅವನಿಗೆ ಬಹಳ ಸಂತೋಷನೂ ಆಗುತ್ತೆ, ಸಿಟ್ಟು ಕೂಡ ಬರುತ್ತೆ. ತೊಡೆಗೆ ಒಂದ್ ಸ್ವಲ್ಪ ಬಾಣ ತಗಲ್ತು ಅಂದ್ಬಿಟ್ಟು ಕಳ್ಳ ಇನ್ನೇನಿ ದೋಣಿಯಲ್ಲೇ ಕೂತ್ಕೊಂಡ. ಅವನ ಮುಖಾಂತರ ಹೇಳಿಸಬಹುದಾಗಿದ್ದ ಮಾತುಗಳನ್ನ ಈಗ ತಾನು ಆಡ್ಬೇಕಾಗಿ ಬಂತು. ಇನ್ನು ಈ ಬಕೀಲ ಸಿಕ್ತು ಅವಕಾಶ ಅಂದ್ಬಿಟ್ಟು ರಾಜಗೃಹವನ್ನ ಆಕ್ರಮಿಸ್ಕೊಳಕ್ಕೆ ಹೊರಟೇ ಬಿಟ್ಟ ಅಂತ ಅನ್ಕೊಂಡು ನುಟ್ಟು ಮೋಸ್ಗೆ ಸನ್ನೆ ಮಾಡಿ ಹೇಪಾಟ್ ಹೇಳ್ತಾನೆ, ನೋಡು ಆ ಇನ್ನೇನಿನ್ ಕರ್ಕೊಂಡ್ ಬಾ, ತಕ್ಷಣ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಆಗ ನುಟ್ಮೋಸ್ ಹೇಳ್ತಾನೆ, ಗೇಬು ಉಪಯೋಗ ಮಾಡ್ತಿದ್ದ ಒಂದು ಪಲ್ಲಕ್ಕಿ ಇತ್ತು, ನೋಡ್ತೀನಿ ಅಂತ ನಿಧಾನವಾಗಿ ಹೇಳ್ತಾನೆ. ಯಾಕೆಂದ್ರೆ ಇನ್ನೇನಿಗೆ ನಡೆಯಕ್ಕಾಗದೇ ಇರೋ ಹಾಗೆ ಬಾಣದಿಂದ ಪೆಟ್ಟಾಗಿರುತ್ತೆ. ಅದನ್ನ ನೋಡಿ ಹೇಪಾಟ್ ಗದರ್ತಾನೆ. ಪಲ್ಲಕ್ಕಿ ಸಿಕ್ಲಿಲ್ಲ ಅಂದ್ರೆ ಒಂದು ತಲೆ ಮೇಲಾದ್ರೂ ಹೊತ್ಕೊಂಡು ನೀನು ಕರ್ಕೊಂಡ್ಬರ್ಬೇಕು, ತಕ್ಷಣ ಕರ್ಕೊಂಡ್ ಬಾ ಅಂತ ಗದರ್ತಾನೆ. ಇನ್ನೇನಿ ಭಾರವನ್ನ ಹೊತ್ಕೊಂಡ್ರೆ ತಾನು ಸಾಯೋದಂತೂ ಖಂಡಿತ, ಏನ್ ಮಾಡೋದು ಅಂತ ನುಟ್ಟುಮೋಸ್ ರಾಜಗೃಹದ ಒಳಗಡೆಗೆ ಹೋಗ್ತಾನೆ. ಪುಣ್ಯಕ್ಕೆ ಅಲ್ಲೊಂದು ಪಲ್ಲಕ್ಕಿ ಇರುತ್ತೆ. ಈ ಕಡೆ ಕಿರಿಯ ದೇವ ಸೇವಕರೆಲ್ಲ ಪಟಾ ಸ್ತೋತ್ರವನ್ನ ಹಾಡಿ ಅಂತ ಮಹಾರ್ಚಕ ಸೂಚನೆ ಕೊಡ್ತಾನೆ. ಆ ಸ್ತೋತ್ರಗಾನದ ಮಧುರ ಅಲೆಗಳಿಗೆ ಕಿವಿಗೊಡ್ತಾ ಮಂತ್ರಮುಗ್ಧರ ಹಾಗೆ ಜನರು ಮಂಡಿ ಊರಿ ಕೂತ್ಕೊಂಡೇ ಇರ್ತಾರೆ. ಅವರಲ್ಲಿ ಹಲವರ ಕೈಯಲ್ಲಿ ಸಾವಿನ ಊಟ ಕೂಡ ಇನ್ನು ಕೈಯಲ್ಲಿ ಹಾಗೆ ಇರುತ್ತೆ. ಅದನ್ನ ಅವರು ತಮ್ಮ ತಮ್ಮ ನಡುವಸ್ತ್ರಗಳ ಮಡಿಕೆಗಳ ಮಧ್ಯೆ ಬಚ್ಚಿಟ್ಕೊಳ್ತಾರೆ. ಸ್ತೋತ್ರಗಾನ ನಡೀತಾ ಇದ್ದಾಗೆ ಹೇಪಾಟ್ ಬಕೀಲನನ್ನ ಕರೀತಾನೆ. ಬಿಸಿಧ್ವನಿಯಲ್ಲಿ ಹೇಳ್ತಾನೆ, ನೋಡು, ಹಿರಿಯರ ಸಮಿತಿ ಸದಸ್ಯರನ್ನ ಮತ್ತ ಇತರ ಪ್ರಮುಖರನ್ನ ಹಿಡಿದು ಹಾಕು. ಅಸ್ತಮಿಸಿದ ಮೇಲೆ ದೇವ ಮಂದಿರದಲ್ಲಿ ವಿಶೇಷ ಪೂಜೆ ಇದೆ, ಊರಿನ ಎಲ್ಲ ಜನ ಅಲ್ಲಿ ಬರಬೇಕು ಅಂತ ಡಂಗೂರ ಸಾಧಿಸು. ಪೂಜೆಗೆ ಬಂದ ದಷ್ಟಪುಷ್ಟರಾದ ಗಂಡಸರನ್ನ ಹೆಂಗಸರನ್ನ ಬೇರ್ಪಡಿಸಿ ಸೆರೆ ಹಿಡಿ. ಒಟ್ಟು 10,000 ದಾಸದಾಸಿಯರು ಇಲ್ಲಿಂದ ಗುರು ಮನೆಗೆ ಸಿಗಬೇಕು ಅಂತ ಹೇಳ್ತಾನೆ. ಆಗ ವಕೀಲ ವಿನಯದಿಂದ ಹೇಳ್ತಾನೆ, ಮತ್ತೆ ದಂಡಿಗೆ ಯೋಧರು ಬೇಡ್ವೆ ಅಂದಾಗ ಹೇಪಾಟ್ ಹೇಳ್ತಾನೆ, ನಾಳೆಯಿಂದ ಪ್ರಾಂತ್ಯದ ಒಳನಾಡಲ್ಲಿ ಸಂಚಾರ ಮಾಡೋಣ, ಬೇಕಾದವ್ರನ್ನ ನೀನು ಆರಿಸ್ಕೋ ಅಂತ ಹೇಳಿದಾಗ, ಅಲ್ಲ ಎಲ್ಲರನ್ನು ಕ್ಷಮಿಸಿದೀವಿ ಅಂತ ತಾವು ಅಪ್ಪಣೆ ಕೊಟ್ಬಿಟ್ರೆ ಈ ಪ್ರತಿಭಟನೆ ಇರೋದಿಲ್ವೇ ಅಲ್ವಾ ಅಂತ ಅಂದಾಗ, ಆ ರಾಜನೀತಿ ಪಾಠ ನಂಗೆ ಹೇಳ್ಕೊಡ್ತೀಯನೋ ಬಡವಾ ಅಂತ ಹೇಳ್ಬಿಟ್ಟು ಹೇಪಾಟ್ ಅವನನ್ನ ಗದರ್ತಾನೆ. ಇಲ್ಲ, ತಪ್ಪಾಯ್ತು ನಂದು ಅಂತ ವಕೀಲ ತಲೆ ಬಗ್ಗಿಸ್ತಾನೆ. ಯಾರೂ ಪ್ರತಿಭಟಿಸೋದಿಲ್ಲ. ಹೃಷ್ಟಪುಷ್ಟರಾಗಿರೋನ್ನ ಬಂಧಿಸೋದಕ್ಕೆ ಅರ್ಧ ದಂಡು ದೇವ ಮಂದಿರದಲ್ಲಿ ಇರಲಿ, ಕೆಲವರು ಇಲ್ಲಿರ್ಲಿ, ಉಳಿದವರು ನೀರಾನೆ ಪಟ್ಟಣಕ್ಕೇನೆ ಬೆಂಕಿ ಹಚ್ಚಿಬಿಡ್ಲಿ. ಹಾಗೆ ಈ ಸಲದ ಫಸಲು ಕೂಡ ಅಷ್ಟೇ, ಅದು ಪಾಪದ ಬೆಳೆ. ಪಟ್ಟಣದ ಸುತ್ತ ಮತ್ತು ಒಳನಾಡಲ್ಲಿ ಒಂದು ಹೊಲದಲ್ಲೂ ಕೊಯ್ಲು ಬರಬಾರ್ದು, ಎಲ್ಲ ಕಡೆಗೂ ಬೆಂಕಿ ಹಚ್ಚಿ ಸುಟ್ಟು ಬಿಡಿ ಅಂತ ಹೇಳ್ತಾನೆ. ಆಗ್ಲಿ, ನುಟ್ಮೋಸ್ ತನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೇನೋ ಅಂತ ವಕೀಲ ಹೇಳಿದಾಗ ಹೇಪಾಟ್ ಹೇಳ್ತಾನೆ, ಸುಮ್ಮನೆ ತೆಪ್ಪಗಿರ್ಬೇಕು ಅಂತ ಅವನಿಗೆ ಹೇಳು. ಭೂಮಾಲೀಕರ ರಾಸುಗಳು ಎಷ್ಟು ಅಂತ ವಿಚಾರಿಸ್ಬಿಟ್ಟು ಕೊಟ್ಬಿಡು. 10 ಜನ ಜೀವಿತದವ್ರನ್ನು ಕೂಡ ಅವ್ರಿಗೆ ಕೊಡು. ಹಾಗೆ ಆ ನೀರಾನೆ ಕ್ರಿಮಿ ವಿಷಯ ಅಂದ್ರೆ ಆ ಸತ್ತೋದ್ನಲ್ಲ ಅವನ ಶವಕ್ಕೆ ಭದ್ರ ಕಾವಲಿಡೋದನ್ನ ಆ ಮೂರ್ಖ ಅಮಾತ್ಯ ಮರೆತು ಬಿಟ್ಟ. ಆ ಶವ ನನಗೆ ಬೇಕು, ಅದನ್ನ ಕತ್ತರಿಸಿ ಮೊಸಳೆಗಳಿಗೆ ಎಸೆಯಬೇಕು, ಅದನ್ನ ಹುಡುಕು. ಕೋರಿ ಪ್ರದೇಶದಲ್ಲಿ ಎಲ್ಲೋ ಇರುತ್ತೆ. ಇನ್ನು ಆ ಹುಚ್ಚ ಮೆನ್ನನು ಇಲ್ಲೇ ಇರ್ತಾನೆ ಅಂತ ಕಾಣುತ್ತೆ. ಜೊತೆಗೆ ಇನ್ನೇನಿ ಬಂದ್ ಕೂಡ್ಲೆ ಹೇಳು, ಅವನು ಗುರುತಿಸ್ತಾನೆ, ಹಿಡಿಬೇಕು ಆ ಶವನ.
ಈ ಊರಿನ ಮಂದಿರದ ಅರ್ಚಕನ ಗತಿ ಏನಾಯ್ತೋ ಏನೋ, ಸತ್ನೋ ಏನಾಯ್ತೋ ಗೊತ್ತಿಲ್ಲ. ಮಂದಿರಕ್ಕೆ ಸೈನಿಕರನ್ನ ಕಳಿಸು, ಹೋಗು ಹೋಗು ಅಂತ ಹೇಳ್ಬಿಟ್ಟು ಹೇಪಾಟ್ ಒಂದಾದ್ಮೇಲೊಂದು ಅಪ್ಪಣೆಗಳನ್ನು ಕೊಡ್ತಾ ಹೋಗ್ತಾನೆ. ವಕೀಲ ಎಲ್ಲವನ್ನು ಕೇಳಿಸ್ಕೊಳ್ತಾನೆ, ರಾಜಗೃಹದ ಕಡೆಗೆ ಓಡ್ತಾನೆ ಹೋಗ್ತಾನೆ. ಹಾಗೇನೆ ಈ ಕಡೆ ಹೇಪಾಟ್ ಕಿರಿಯ ದೇವಸೇವಕರ ಹತ್ರ ತಿರುಗಿಬಿಟ್ಟು ಸ್ತೋತ್ರಗಾನ ನಿಲ್ಲಿಸಬೇಡಿ, ಒಂದಾದ್ಮೇಲೊಂದು ಹಾಡ್ತಾ ಹೋಗಿ ಅಂತ ಹೇಳ್ತಾನೆ. ಮಂಡಿ ಊರಿ ತಲೆ ಭಾಗದವರು ತಮ್ಮನ್ನ ಆವರಿಸಿದ ಈ ಮೋಡಿಯಿಂದ ಹೊರಗಡೆ ಬರಕ್ಕಾಗದೆ ಹಾಗೆ ಕೂತಿರ್ತಾರೆ. ಅಂದ್ರೆ ಆ ಹೇಪಾಟ್ ಅನುಜ್ಞೆ ಕೊಡೋವರೆಗೂ ಇವರ್ಯಾರು ಮಂಡಿ ಬಿಟ್ಟು ಎದ್ದು ನಿಲ್ಲೋ ಹಾಗಿಲ್ಲ. ದೇವತಾ ಮೂರ್ತಿಯ ಪಕ್ಕದಲ್ಲಿ ಬೆಳ್ಳಿಯ ಅಧಿಕಾರದ ಕೋಲನ್ನು ಹಿಡ್ಕೊಂಡು ಹೇಪಾಟ್ ನಿಂತ್ಕೊಂಡಿರ್ತಾನೆ. ಅವನ ಮನ್ಸಿಗೆ ಅನ್ಸುತ್ತೆ, ಇದು ಭಕ್ತಿ ಕಾಳನ್ನು ತಿನ್ನಕ್ಕೆ ಅಂತ ಹೊಲಕ್ಕೆ ಎರಗಿರೋ ಹಕ್ಕಿಗಳ ಹಿಂಡು ಅಂತ ಮನಸ್ಸಿನಲ್ಲೇ ನಕ್ಕೊಂತಾನೆ. ಅಪ್ಪೆಟ್ನನ್ನ ಕರ್ಕೊಂಬರಕ್ಕೆ ಅಂತ ದೇವ ಮಂದಿರದಕ್ಕೆ 10 ಜನ ರಾಜಭಟ್ರು ಹೊರಡ್ತಾರೆ. ಅಂದರೆ ಆ ಹಳ್ಳಿಯ ಅಪ್ಪೆಟ್ಟನ್ನು ಕರ್ಕೊಂಬರಕ್ಕೆ ಅಂತ ಹೊರಡ್ತಾರೆ. ಮಂದಿರದ ಮಹಾದ್ವಾರದಲ್ಲಿದ್ದ ನೀರಾನೆ ಪ್ರಾಂತ್ಯದ ಯೋಧ ದ್ವಯರು ಅಲ್ಲಿ ಇರ್ತಾರೆ. ಯಾರು ನೀವು ಅಂತ ಕೇಳ್ತಾರೆ. ನೀವು ಯಾರು ಅಂತ ಇವ್ರು ಕೇಳ್ತಾರೆ. ಅಷ್ಟೊತ್ತಿಗೆ ಅಪ್ಪೆಟ್ ಅಂದರೆ ಆ ಅರ್ಚಕ ತಲೆ ಹೊರಗಡೆ ಹಾಕ್ತಾನೆ. ನಾನು ಇಲ್ಲಿಯ ಅಪ್ಪೆಟ್, ನಾನು ಅರ್ಚಕ, ನನ್ನನ್ನು ಬಿಡಿಸ್ಕೊಳ್ಳಿ, ಬೆಳಗ್ಗೆಯಿಂದ ಇವ್ರು ನನ್ನನ್ನು ಬಂಧಿಸ್ಬಿಟ್ಟಿದ್ದಾರೆ ಅಂತ ಕೂಗಿ ಹೇಳ್ತಾನೆ. ರಾಜಬೀದಿಯಿಂದ ಮತ್ತು ರಾಜಗೃಹದಿಂದ ಕೇಳಿಬಂದಿದ್ದ ಸದ್ದುಗಳು ಬಾಗಿಲು ಸಂದಿಯಲ್ಲಿ ಬಗ್ಗೆ ನೋಡಿದಾಗ ಎಲ್ಲ ಕಾಣಿಸಿರುತ್ತೆ. ಅದನ್ನು ನೋಡಿ ಅಪ್ಪೆಟ್ಗೆ ಸಂತೋಷನೇ ಆಗಿರುತ್ತೆ. ಆಹಾ, ಎಷ್ಟು ಒಳ್ಳೆ ದಿನ, ಇಂಥ ದಿನ ತಾನು ಉಪವಾಸ ಇರೋದಾ ಅಂತ ಅಂದ್ಕೊಳ್ತಾನೆ. ಅಷ್ಟೊತ್ತಿಗೆ ಮನೆಯಲ್ಲಿ ಅಡುಗೆ ಆಗಿರುತ್ತೆ. ಅವನ ಹೆಂಡತಿ ಊಟವನ್ನು ಗರ್ಭಗುಡಿಗೆ ಕಳಿಸ್ತಾಳೆ. ಅದನ್ನು ದೇವರ ಪಾದಗಳ ಬಳಿ ಇಟ್ಟು ಅಪ್ಪೆಟ್ ಊಟ ಮಾಡ್ತಾನೆ. ಅಂತೂ ರಾಜಧಾನಿಯಿಂದ ವಿಮೋಚನೆಯ ದಂಡು ಬಂದು ಬಿಡ್ತು. ನೆಮ್ಮಹೋಟ ಬಿಟ್ಟು ಹೋಗಿದ್ದ ಯೋಧರು ಹೇಳ್ತಾರೆ, 1 ಹೆಜ್ಜೆ ಮುಂದಿಟ್ರೆ ಬಾಣ ಪ್ರಯೋಗಿಸ್ತೀವಿ ಅಂತ ಅವರು ಆ ರಾಜಧಾನಿಯಿಂದ ಬಂದ ಯೋಧರಿಗೆ ಹೇಳ್ತಾ ಇರ್ತಾರೆ. ಆಗ ಆ ಯೋಧರು ಹೇಳ್ತಾರೆ, 10 ಬಿಲ್ಲುಗಳಿಗೆ ವಿರುದ್ಧವಾಗಿ 2 ಬಿಲ್ಲ, ಹುಚ್ಚಪ್ಪಗಳಿರ ದೇವ್ರ ಮುಂದೆ ಕಾದಬೇಡಿ ಅಂತ ಅಪ್ಪೆಟ್ ಹೇಳ್ತಾನೆ. 10 ಜನ ರಾಜಭಟರಲ್ಲಿ ಒಬ್ಬ ಅಪ್ಪೆಟ್ಗೆ ಹೇಳ್ತಾನೆ, ನೋಡಿ ಮಹಾ ಅರ್ಚಕರು ಕರೀತಾ ಇದ್ದಾರೆ ನಿಮ್ಮನ್ನ, ನೀವು ತಕ್ಷಣ ರಾಜಗೃಹಕ್ಕೆ ಹೋಗ್ಬೇಕಂತೆ ಅಂತ. ಈ 2 ಯೋಧರು ದಿನ ಇಡೀ ಅಲ್ಲಿ ನಿಂತಿರ್ತಾರಲ್ಲ, ಅವರು ಬಿಸಿಲಲ್ಲಿ ಮಂದಿರದ ನೆರಳಲ್ಲಿ ಎಲ್ಲ ಕೂತು ಒದ್ದಾಡ್ತಿರ್ತಾರೆ. ಕೆಳಗಡೆ ಊರಲ್ಲಿ ಏನಾಯಿತು ಅಂತ ಪೂರ್ತಿಯಾಗಿ ಊಹಿಸ್ಕೊಳ್ಳೋದು ಕೂಡ ಅವ್ರ ಕೈಯಲ್ಲಿ ಸಾಧ್ಯವಾಗಿರೋದಿಲ್ಲ. ಆದರೂ ಸಮಯ ಕಳೀತಾ ಅವ್ರಿಗೇನೋ ಒಂದು ರೀತಿಯ ಅಧೈರ್ಯ ಕಾಡಕ್ಕೆ ಶುರು ಆಗುತ್ತೆ. ಅಪ್ಪೆಟ್ ಹೆಂಡತಿ ಕೂಡ ರೊಟ್ಟಿ ಕೊಡ್ತೀನಿ, ಊಟ ಮಾಡ್ತೀರಾ ಅಂತ ಕೇಳಿದಾಗ ಯೋಧರು ನಿರಾಕರಿಸಿರ್ತಾರೆ. ಆಗ ಒಬ್ಬ ರಾಜಭಟ ಹೇಳಿರ್ತಾನೆ, ನೋಡಿ ನಿಮ್ಮ ದಂಡು ನುಚ್ಚುನೂರಾಗಿದೆ, 50 ಶ್ರೇಷ್ಠರು ಸತ್ತು ಹೋಗಿದ್ದಾರೆ, ದಳಪತಿನೂ ಸೆರೆ ಸಿಕ್ಕಿದ್ದಾಗಿದೆ, ನೀವೀಗ ನಮಗೆ ಶರಣಾಗಬೇಕು ಅಂತ. ಆದರೆ ಆ 2 ಯೋಧರು ಶರಣಾಗೋದಿಲ್ಲ. ಬಾಣಗಳನ್ನು ಪ್ರಯೋಗಿಸ್ತಾರೆ. ಆ 10 ಜನದಲ್ಲಿ 2ರನ್ನ ನಾಶಗೊಳಿಸ್ತಾರೆ. ಪ್ರತಿಯಾಗಿ ಆ ಉಳಿದ ಯೋಧರು ಕಳಿಸಿದ ಬಾಣಗಳಲ್ಲಿ 10 ಬಾಣಗಳಿಗೆ ಇವರು ಗುರಿಯಾಗಿ ಪ್ರಾಣ ನೀಗ್ತಾರೆ. ಅಪ್ಪೆಟ್ ಹೇಳ್ತಾನೆ, ಛೇ ಇದೊಳ್ಳೆ ಫಜೀತಿ ಆಯ್ತಲ್ಲಪ್ಪ, ಈ ದೇವ ಮಂದಿರದಲ್ಲಿ ಸತ್ರು ಇವರು, ಈ ಸತ್ತಿರೋರನ್ನ ಇಲ್ಲಿಂದ ಎಳೆದು ಹಾಕ್ಬಿಡಿಪ್ಪ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ಬಾಣ ತಗಲಿದೆಯಲ್ಲ, ಅವ್ರಿಗೆ ನನ್ನ ಹೆಂಡ್ತಿನೇ ಶುಶ್ರೂಷೆ ಮಾಡ್ತಾಳೆ, ನನ್ನ ಮಗನಿಗೂ ಕೂಡ ವೈದ್ಯಕ್ಕೆ ಬರುತ್ತೆ, ನೀವೊಂದು 4 ಜನ ನನ್ನ ಜೊತೆ ಬನ್ನಿ, ನನಗೇನು ಭಯ ಇಲ್ಲ, ಆದ್ರೂ ಒಬ್ಬರೇ ಹೋಗೋದು ಯಾಕೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕರೀತಿದ್ದೀನಿ, ಬನ್ನಿ, ಒಂದು 4 ಜನ ನನ್ನ ಜೊತೆ ರಾಜಗೃಹದ ಕಡೆಗೆ ಅಂತ ಕರೀತಾನೆ. ಹೇಳ್ತಾನೆ, ಬೇಗ ರಾಜಗೃಹದ ಕಡೆಗೆ ಹೆಜ್ಜೆ ಇಡ್ತಾನೆ. ವೇಗ ಜಾಸ್ತಿ ಆಗ್ತಾ ಎದ್ದೆಸರು ಬಿಡೋಕ್ಕೆ ಶುರು ಆಗುತ್ತೆ. ನಿಧಾನ ಮಾಡ್ತಾನೆ. ಬಯಲು ಹತ್ರ ಬರುತ್ತೆ. ಮತ್ತೆ ಓಡೋಕ್ಕೆ ಶುರು ಮಾಡ್ತಾನೆ. ಪೆರೋನ ಆಯುರಾರೋಗ್ಯ ವರ್ಧಿಸ್ಲಿ ಅಂತ ಹೇಳ್ಬಿಟ್ಟು ಮಹಾ ಅರ್ಚಕನ ಮುಂದೆ ಬೋರಲ್ಲಿ ಬೀಳ್ತಾನೆ. ಒಂದು ಕೈಯಲ್ಲಿ ಹೇಪಾಟ್ ಪಾದವನ್ನು, ಇನ್ನೊಂದರಲ್ಲಿ ಮಹಾ ಅರ್ಚಕನ ಅಧಿಕಾರದ ಕೋಲನ್ನು ಹಿಡ್ಕೋತಾನೆ. ಎದ್ದೇಳು ಅಂತ ಹೇಪಾಟ್ ಹೇಳ್ತಾನೆ. ಹರ್ಷಾಶ್ರುವನ್ನು ಸುರಿಸುತ್ತಾ ಅಪ್ಪೆಟ್ ಹೇಳೋಕ್ಕೂ ಪಲ್ಲಕ್ಕಿಯಿಂದ 4 ಹೆಜ್ಜೆ ದೂರದಲ್ಲೇ ಇಳಿದು ಇನೇನಿ ಮತ್ತು ನುಟ್ಮೋಸ್ ಬರೋಕ್ಕೂ ಸರಿ ಹೋಗುತ್ತೆ. ಅಂದರೆ ಅವರು ಇಲ್ಲಿಗೆ ಬರ್ತಾರೆ. ಇನೇನಿ ತೊಡೆಯಿಂದ ಇನ್ನೂ ರಕ್ತ ಬರ್ತಾ ಇರುತ್ತೆ. ಇದನ್ನು ನೋಡಿ ಮಹಾ ಅರ್ಚಕನಿಗೂ ಕೂಡ ಸ್ವಲ್ಪ ಸಿಟ್ಟು ಕಡಿಮೆ ಆಗುತ್ತೆ. ಇನೇನಿ ಮತ್ತು ಅಪ್ಪೆಟ್ 2 ದೇವ ಮಂದಿರಕ್ಕೆ ಸೇರಿದವರು.
ಇವರಿಬ್ಬರು ಪರಸ್ಪರ ನೋಡದೆ ಅದೆಷ್ಟೋ ವರ್ಷಗಳಾಗಿರುತ್ತೆ. ರಾಜಧಾನಿಯಲ್ಲಿ ಮಹಾರ್ಚಕನ್ಗೆ ಹತ್ತಿರ ಆಗಿದ್ದಂತಹ ತನ್ನ ಪ್ರತಿಷ್ಠಿತ ಮಿತ್ರನ ಕಡೆಗೆ ಹೋಗ್ಬಿಟ್ಟು ಅಪೆಟ್ ಮೌನವಾಗಿ ನಿಂತ್ಕೊತಾನೆ. ಕುಶಲ ಪ್ರಶ್ನೆಗಳನ್ನು ಮಾತಾಡಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ನಾವು ಅಂದ್ಕೊಳ್ತಾನೆ. ಮಹಾ ಅರ್ಚಕರಿಂದ ಆಜ್ಞಪ್ತನಾಗಿದ್ದ ಇನೇನಿ ಜನಸ್ತಮೋಹವನ್ನು ಉದ್ದೇಶಿಸಿ ಮಾತಾಡ್ತಾನೆ. ನೋಡಿ, ಇಲ್ಲಿ ಕೇಳಿ, ನಮ್ಮ ದೇಶದ ಶ್ರೇಷ್ಠ ಧರ್ಮವಾದ ಧರ್ಮಗುರುಗಳು ಹೇಪಾಟ್ರವರು ನೀರಾನೆ ಪ್ರಾಂತ್ಯದ ಈ ನಿಮ್ಮ ದೈವ ಭಕ್ತಿಯನ್ನು ಕಂಡು ತುಂಬ ಸಂತೋಷವಾಗಿದ್ದಾರೆ ಅಂತ. ಹೇಪಾಟ್ ತನ್ನ ಬಲತೋಳನ್ನು ಎತ್ತುತ್ತಾನೆ. ಇನ್ನೇನೇ ಮುಂದುವರಿಸ್ತಾನೆ. ನೋಡಿ, ಅರ್ಚಕರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಿದ್ದಾರೆ, ಇನ್ನು ನೀವೆಲ್ಲ ಎದ್ದೇಳಬಹುದು ಅಂತ. ಈಗ ಜನಸಮುದಾಯ ಎಲ್ಲ ಎದ್ದು ನಿಂತುಕೊಂಡು ನಿಧಾನವಾಗಿ ಉಸಿರಾಡುತ್ತೆ. ಅಪೆಟ್ ನನ್ನ ಕರೆದು ಇಳಿದನಿಯಲ್ಲಿ ಹೇಪಾಟ್ ಕೆಲವು ಸೂಚನೆಗಳನ್ನು ಕೊಡ್ತಾನೆ. ಅವುಗಳನ್ನು ಆಧರಿಸಿ ಅಪೆಟ್ ಗಟ್ಟಿ ಸ್ವರದಲ್ಲಿ ಹೇಳಕ್ಕೆ ಶುರು ಮಾಡ್ತಾನೆ. ನೋಡಿ, ನಮ್ಮೆಲ್ಲರ ಮಹಾಕುರುಬನ ಸ್ಥಾನದಲ್ಲಿ ಮಹಾರ್ಚಕರು ಇಲ್ಲಿಗೆ ಬಂದಿದ್ದಾರೆ. ಇದು ಧರ್ಮ ಸಂಸ್ಥಾಪನೆಯ ಕಾರ್ಯ. ಸ್ವಲ್ಪ ಕಾಲ ಇಲ್ಲಿ ಸೆತ್ನ ಆರಾಧನೆ ಇತ್ತು, ಅಂದರೆ ಸೈತಾನ್ನ ಆರಾಧನೆ ಇತ್ತು. ನಾವು ಮಾಡಿದ್ವಿ ಆ ಆರಾಧನೆ, ಅದು ತಪ್ಪು. ನಮ್ಮ ಈ ತಪ್ಪುಗಳನ್ನು ಅಂತ ಹೇಳ್ತಿದ್ದ ಹಾಗೇನೆ ಜನ ಸಮುದಾಯದಲ್ಲಿ ಗುಸುಗುಸು ಬರುತ್ತೆ. ತಪ್ಪ, ನಾವೇನು ತಪ್ಪು ಮಾಡಿದ್ವಿ? ತಪ್ಪೇ ಮಾಡಿಲ್ವಲ್ಲ ನಾವು ಅಂತ ಅನ್ಕೊತಾರೆ. ಆದರೆ ಗಂಟಲು ಕಟ್ಟದಂತಾಗಿ ಜೋರಾಗಿ ಮಾತಾಡೋಕ್ಕೂ ಯಾರ ಕೈಲೂ ಆಗಲ್ಲ. ಅಪೆಟ್ ಮತ್ತೆ ಮಾತನ್ನು ಮುಂದುವರಿಸ್ತಾನೆ. ಮಹಾ ಅರ್ಚಕರು ದೊಡ್ಡ ಮನಸ್ಸನ್ನು ಮಾಡಿ ನಮ್ಮನ್ನೆಲ್ಲ ಮನ್ನಿಸಿದ್ದಾರೆ. ಮಹಾದೇವ ಪುಟಾನ ಜೊತೆಗೆ ನಮ್ಮೂರಿನ ಬಡದೇವ ಮಂದಿರದಲ್ಲಿ ಮಹಾ ಅರ್ಚಕರು ಇವತ್ತಿನ ದಿವಸ ರಾತ್ರಿ ಮತ್ತು ನಾಳೆ ಇರ್ತಾರೆ. ಮಂದಿರದಲ್ಲಿ ಇವತ್ತಿನ ದಿವಸ ರಾತ್ರಿ ವಿಶೇಷವಾದ ಪೂಜೆ ಇರುತ್ತೆ. ನೀರಾನೆ ಪಟ್ಟಣದ ಭಕ್ತಾದಿಗಳಿಗೆಲ್ಲ ಅವರು ಹಿತವಚನ ಹೇಳ್ತಾರೆ. ದೈವ ಭೀರುಗಳಾದ ಸಜ್ಜನರಾದ ನೀವೆಲ್ಲರೂ ರಾಜಧಾನಿಯ ದಂಡಿಗೆ ಹೆದರ್ಕೊಳ್ಳೋದೇನು ಬೇಡ. ಏಕೆಂದರೆ ನಮ್ಮೂರಿಗೆ ಈಗಾಗಲೇ ಪರಿಚಿತರೇ ಆಗಿದ್ದ ಬಕೀಲ ಅವರೇನೆ ದಂಡನಾಯಕರಾಗಿ ಬಂದಿದ್ದಾರೆ ಅಂತ ಹೇಳ್ತಾನೆ. ಹೇಪಾಟ್ ಮತ್ತೊಮ್ಮೆ ತನ್ನ ತೋಳನ್ನು ಎತ್ತುತ್ತಾನೆ. ನೀವಿನ್ನು ಹೊರಡಬಹುದು ಅಂತ ಹೇಳ್ತಾನೆ. ಅಪೆಟ್ ಮತ್ತೆ ಅದನ್ನು ಪುನರುಚ್ಚಿಸ್ತಾನೆ, ನೀವೆಲ್ಲ ಹೊರಡಬಹುದು ಅಂತ. ಆಗ ಬಯಲು ನಿರ್ಜನ ಆಗೋಕ್ಕೆ ಶುರು ಆಗುತ್ತೆ. ಜನ ಅಲ್ಲಿಂದ ಎಲ್ಲರೂ ಹೊರಟು ಹೋಗ್ತಾರೆ. ಬಕೀಲ ಮತ್ತೆ ಬಂದು ಹೇಳ್ತಾನೆ, ಹಿರಿಯರ ಸಮಿತಿಯ ಸೆಮ, ಹೆಮೋನ್, ಥಾನಿಸ್, ಹೆಮ್ಟಿ ಇವರನ್ನೆಲ್ಲ ನಾನು ಬಂಧಿಸ್ಬಿಟ್ಟಿದ್ದೀನಿ. ಹೆಮ್ಟಿ ಒಬ್ಬ ನಿವೃತ್ತ ಸೈನಿಕ ಆಗಿದ್ದ. ಇಲ್ಲಿನವ್ರಿಗೆ ಯುದ್ಧ ವಿದ್ಯೆಯನ್ನು ಕಲಿಸ್ತಿದ್ದ. ಅವನಿಗೆ ನೀವು ಅನುಮತಿ ಕೊಡಲೇ ಇಲ್ಲ. ಆದರೂ ಕೂಡ ನಾನೇ ಕೊಠಡಿಯಲ್ಲಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಚಾವಟಿನಲ್ಲಿ ಹೊಡೆದು ಬಿಟ್ಟಿದ್ದೀನಿ. ನೀವು ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ತಾನೆ. ಇನ್ನು ಬೇರೆ ಮುಖ್ಯಸ್ಥರು ಯಾರು ಅಂದರೆ ಕುಶಲಕರ್ಮಿಯಾಗಿದ್ದ ಸ್ನೋಫ್ರು ಮತ್ತು ರೈತನಾದ ಸೆಬೆಕ್ಕು. ಅವ್ರ ಜೊತೆಗೆ ಇಪ್ಯೂವರ್ ಅಂತ ಒಬ್ಬ ಲೆಕ್ಕಿಗ ಇದ್ದ. ಅವನನ್ನು ಕೂಡ ಕಟ್ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಹೇಪಾಟ್ ನುಟ್ಮೋಸನ್ನು ತೋರಿಸಿ ಹೇಳ್ತಾನೆ, ಭೂಮಾಲೀಕರ ಸಲಹೆ ಪಡೆದು ಬಂಡಾಯಿಗಾರರು ಬೇರೆ ಯಾರಾದರೂ ಇದ್ದರೆ ಅವರನ್ನು ಹಿಡಿ ಅಂತ ಹೇಳಿದಾಗ ಬಟ ಒಬ್ಬ ಸಿಕ್ಕಿಲ್ಲ ಅಂತ ಬಕೀಲ ಹೇಳ್ತಾನೆ. ಓ, ಅದೇ ಆ ದೋಣಿಕಾರ ತಾನೆ? ಹಾಂ, ಹುಡುಕು ಅವನನ್ನು. ಹಾಗೆ ಆ ನಾಯಕನ ಗೋರಿ ಎಲ್ಲಿದೆ ಹುಡುಕು ಅಂತ ಹೇಳಿದಾಗ ಅದರ ಶೋಧನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಬಕೀಲ ಹೇಳ್ತಾನೆ. ನಾವು ದೇವ ಮಂದಿರದ ಕಡೆಗೆ ಹೋಗ್ತೀವಿ. ಆಗ ಹೇಳಿದ್ದೆಲ್ಲ ನೆನಪಲ್ಲಿದೆ ತಾನೆ ಅಂತ ಕೇಳಿದಾಗ ಇದೆ ಅಂತ ಬಕೀಲ ಹೇಳ್ತಾನೆ. ಒಳ್ಳೆಯದು, ನೀನು ಇಲ್ಲೇ ಇರಬೇಕು. ಸಂಪತ್ತು ಗಿಂಪತ್ತು ಕಣ್ಣಿಗೆ ಬಿದ್ದಾಗ ಅದೆಲ್ಲ ಅರಮನೆ ಗುರುಮನೆಗೆ ಸೇರಿದ್ದು ಅನ್ನೋದು ನಿನ್ನ ಮನಸ್ಸಿನಲ್ಲಿ ನೆನಪಿರಲಿ ಅಂತ ಹೇಳ್ತಾನೆ. ಅಂದರೆ ಬಕೀಲನನ್ನು ರಾಜಗೃಹದ ನೋಡ್ಕೊಳ್ಳೋಕ್ಕೆ ಅಂತೇಳಿ ಬಿಟ್ಟು ಹೇಪಾಟ್ ದೇವಮಂದಿರದ ಕಡೆಗೆ ಹೊರಡ್ತಾನೆ. ಆಗ ಬಕೀಲ ಸ್ವಲ್ಪ ನಿರಾಶೆಯಿಂದಲೇ ಅಪ್ಪಣೆ ಅಂತ ಹೇಳ್ತಾನೆ. ಅವನು ರಾಜಗೃಹಕ್ಕೆ ಬಂದಿದ್ದೇನೆ, ಅಲ್ಲಿರೋದನ್ನೆಲ್ಲ ತಾನು ಲೂಟಿ ಮಾಡಬೇಕು ಅಂತ. ಆದರೆ ಹೇಪಾಟ್ ಅದನ್ನು ಮಾಡಕೂಡ್ದು ಅಂತ ಅಪ್ಪಣೆ ಕೊಡ್ತಾನೆ. ಇನ್ನು ಸ್ವಲ್ಪ ಹೊತ್ತಾಗುತ್ತೆ. ಆ ನಂತರ ಡಂಗುರದವನು ಸಾರ್ತಾನೆ, ಮಹಾ ಅರ್ಚಕರು ರಾಜಧಾನಿಯಿಂದ ಬಂದಿದ್ದಾರೆ. ಪುಟಾ ದೇವರಿಗೆ ವಿಶೇಷ ಪೂಜೆ ಇದೆ. ಇದು ರಾಜಾಜ್ಞೆ ಅಂತ ಪರಿಗಣಿಸ್ಬಿಟ್ಟು ಪ್ರತಿಯೊಬ್ಬರು ಕತ್ತಲಾದ ಮೇಲೆ ದೇವಮಂದಿರಕ್ಕೆ ಬರಬೇಕು ಅಂತ. ರಾಜಗೃಹದ ಸಮೀಪದಲ್ಲಿ ತಾಳೆ ಮರಗಳಿರುತ್ತೆ. ಅದನ್ನು ಬಕೀಲ ನೋಡ್ತಾನೆ. ಆವತ್ತಿನ ದಿವಸ ರಾತ್ರಿ, ಅಂದರೆ ಹಿಂದೆ ಸುಮಾರು 1 ವರ್ಷದ ಹಿಂದೆ, ಆ ಮರಗಳಲ್ಲಿ ಒಂದನ್ನು ಏರಿ ಆ ಮೋಸಗಾರ ಒಬ್ಬ ತನ್ನ ಕಣ್ಣಿಗೆ ಬಾಣವನ್ನು ಬಿಟ್ಟು ತನ್ನ ಕಣ್ಣನ್ನು ಕಿತ್ತುಬಿಟ್ಟಿದ್ದ. ಇನ್ನು ಆ ಕುರುಡ ಕೂಡ ಯಾವತ್ತೂ ಮರ ಏರ್ಲಾರ ಹಾಗೆ ಮಾಡಿದ್ದೀನಿ ಅಂತ
ಮನಸ್ಸಿನಲ್ಲೇ ಹೇಳ್ಕೊಳ್ತಾನೆ. ಅಂದರೆ ಕ್ನೆಮಹೊಟಪೆನೇ ಇವನ ಕಣ್ಣನ್ನು ಕಿತ್ತಿರ್ತಾನೆ. ಆ ರೋಷ ಬಕೀಲನಿಗೆ ಇರುತ್ತೆ. ನೀರು ಕುಡಿಯೋಕ್ಕೆ ಅಂತ ಹಿಂದೆ ಉಳ್ಕೊಂಡಿದ್ದ ಒಬ್ಬ ಕಿರಿಯ ದೇವಸೇವಕ ಹೇಳ್ತಾನೆ, ಒಕ್ಕಣ್ಣು ಕುರುಡು ಸಿಂಹಕ್ಕೆ ಬಕೀಲ ಅಂತ ಹೆಸರಿಟ್ಟಿದ್ದಾರೆ, ಕ್ನೆಮಹೊಟಪ್ ಹೊಡೆದಿದ್ದು ಅಂತ ಕೆಳಗೆ ಬರೆದಿದೆ ಅಂತ ಹೇಳಿದಾಗ ಬಕೀಲನಿಗೆ ಸಿಟ್ಟು ಬರುತ್ತೆ. ಕ್ನೆಮಹೊಟಪ್ ಹೊಡೆದಿದ್ದು ಅನ್ನೋದನ್ನ ಅಳಿಸ್ಬಿಡಿ ಅಂತ ಆಜ್ಞೆ ಕೊಡ್ತಾನೆ. ಸಿಂಹದ ಹೆಸರು ಬಕೀಲನೇ, ಯಾಕಿರಬಾರ್ದು, ತಾನು ಸಿಂಹದಂಥವನೇ ಅಂತ ಅಂದ್ಕೊಂಡು ಉದ್ಯಾನದಿಂದ ಬಗೆ ಬಗೆಯ ಹೂವುಗಳನ್ನು ಕಿತ್ತು ಹಾರ ಕಟ್ಟಿ ಆ ಸಿಂಹದ ಕೊರಳಿಗೆ ಹಾಕಿ ಅಂತ ಅಲ್ಲಿದ್ದವ್ರಿಗೆಲ್ಲರಿಗೂ ಆದೇಶ ಕೊಡ್ತಾನೆ. ಇನ್ನು ಮೇಲ್ಮಾಳಿಗೆಯ ಮುಖಮಂಟಪದ ತೊಲೆಗೆ ತೂಗಿಕೊಂಡು ಜೇನುಗಳು ಕಟ್ಟಿದ್ದ ತೊಟ್ಟಿ ಇಳಿಮುಖವಾಗಿ ದೊಡ್ಡದಾಗಿ ಬೆಳೆದಿರುತ್ತೆ. ಜೇನು ಹಿಂಡೋದ್ರಲ್ಲಿ ನಿಷ್ಣಾತನಾಗಿದ್ದ ಒಬ್ಬ ಯೋಧ ಸಣ್ಣ ರಂಧ್ರದ ಬಲೆ ತರ್ತಾನೆ, ತೊಟ್ಟಿಗೆ ಸುತ್ತಾನೆ. ಇಡೀ ತೊಟ್ಟಿಯನ್ನು ಕಿತ್ತು ತೆಗೆದು ನೊಣಗಳನ್ನು ಸಾಯಿಸಿ ಜೇನನ್ನು ಹಿಂಡಿ ಬಿಸಿ ಆಗಕ್ಕೆ ಮುಂಚೆನೆ ಒಂದು ಬಟ್ಲಲ್ಲಿ ಹಾಕಿ ಬಕೀಲನಿಗೆ ತಂದು ಕೊಡ್ತಾನೆ. ಬಾಯಿ ಚಪ್ಪರಿಸ್ತಾ ಬಕೀಲ ಅದನ್ನು ಕುಡಿತಾನೆ. ಬೇಗ ಅವನಿಗೆ ಮತ್ತೇರಕ್ಕೆ ಶುರುವಾಗತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.